ಪಾಠ 8 ಸ್ವಾತಂತ್ರ್ಯದ ಆಯ್ಕೆ, ಪ್ರೀತಿ ಮತ್ತು ದೈವ ಅನುಗ್ರಹ. ಫ್ರೀ ವಿಲ್, ಲವ್ ಅಂಡ್ ಡಿವೈನ್ ಪ್ರಾವಿಡೆನ್ಸ್ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. 8ನೇ ಪಾಠಕ್ಕೆ ಬಂದಿದ್ದೇವೆ. ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ಈ ತ್ರೈಮಾಸಿಕ ಕಲಿತಾ ಇದ್ದೇವೆ. ಈ ತ್ರೈಮಾಸಿಕದಲ್ಲಿ ಅದ್ಭುತವಾಗಿರ್ತಕ್ಕಂಥ ಅಂಶಗಳು ಈಗೂ ಉಂಟೆ ಎಂಬತಕ್ಕಂಥ ರೀತಿಯಲ್ಲಿ ಲೇಖಕರು ಪಾಠಗಳನ್ನು ಬರೆದಿದ್ದಾರೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ. ಸ್ವಾತಂತ್ರ್ಯದ ಆಯ್ಕೆ, ಪ್ರೀತಿ ಮತ್ತು ದೈವಿಕ ಅನುಗ್ರಹ ದೊಡ್ಡ ಒಂದು ಸಾಲಲ್ಲಿದೆ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ವಚನಗಳು, ಈ ಒಂದು ವಾಕ್ಯಗಳು ನಮ್ಮ ಅರ್ಥವನ್ನು ಇನ್ನೂ ಹೆಚ್ಚಾಗಿ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಸ್ಮರಣ ವಾಕ್ಯವನ್ನು ಓದಿ ನಾವು ಪಾಠಕ್ಕೆ ಹೋಗೋಣ. 16ನೇ ಅಧ್ಯಾಯ 33ನೇ ವಚನ, ಯೋಹಾನನು ಬರೆದ ಸುವಾರ್ತೆ. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ ಈ ರೀತಿ ಹೇಳುತ್ತೆ: ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದನು. ಈ ದೈವಿಕ ಅನುಗ್ರಹವನ್ನು ತೆಗೆದುಕೊಂಡಾಗ ಒಬ್ಬರೊಬ್ಬರು ಒಂದೊಂದು ರೀತಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಒಂದೇ ಸಮಾನವಾಗಿರ್ತಕ್ಕಂಥ ಅರ್ಥಕ್ಕೆ ಬಂದರೆ ಈ ಕ್ರೈಸ್ತಿಯ ಲೋಕದಲ್ಲಿ ಗೊಂದಲ ಇರೋದಿಲ್ಲ ಅಂತ ಏನಂತೀರ ನೀವು? ಪ್ರಶ್ನೆ ಖಂಡಿತವಾಗಿಯೂ. ಯಾಕಂದರೆ ದೇವರ ಅನುಗ್ರಹ ಎಂಬತಕ್ಕಂಥದ್ದು ದೇವರು ಮಾಡ್ತಕ್ಕಂಥ ಕ್ರಿಯೆಗಳು ಲೋಕದಲ್ಲಿ. ಅವನ ಕೃಪೆ, ಆತನ ಪ್ರೀತಿ, ಆತನ ಸತ್ಯತೆ ಯಾವ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶ ಆಗ್ತದೆ. ಅದು ಮಾತ್ರವಲ್ಲ, ಹೇಗೆ ನಾವು ದೇವರ ಅನುಗ್ರಹವನ್ನು ತಿಳಿದುಕೊಂಡಿದ್ದೇವೆ ಅದು ನಮಗೂ ದೇವರಿಗಿರ್ತಕ್ಕಂಥ ಸಂಬಂಧದ ಮೇಲೆ ಸಾಕಷ್ಟು ವ್ಯತ್ಯಾಸವನ್ನು ತರ್ತದೆ. ಈಗ ಕೆಲವರು ದೇವರ ಅನುಗ್ರಹವನ್ನು ಸರಳವಾಗಿ ತಿಳ್ಕೊಳ್ತಾರೆ, ಕೆಲವರು ಗಂಭೀರವಾಗಿ ತೆಗೆದುಕೊಳ್ತಾರೆ. ಹೀಗೆ ಮಾಡುವಾಗ ನಾವು ಈ ಪಾಪದ ಸಮಸ್ಯೆಯನ್ನು, ದುಷ್ಟತನದ ಸಮಸ್ಯೆಯನ್ನು ಎದುರಿಸುವುದಕ್ಕೆ ಬಹಳ ಸುಲಭವಾಗ್ತದೆ. ಕ್ರೈಸ್ತರು ಈ ಲೋಕದಲ್ಲಿ ನಾನಾ ವಿಧವಾದಂಥ ಅರ್ಥವನ್ನು ಕೊಡ್ತಾರೆ ದೇವರ ಅನುಗ್ರಹಕ್ಕೋಸ್ಕರ. ಕೆಲವರು ಅವ್ರು ಹೇಳ್ತಾರೆ ಇದು ದೇವರ ಶಕ್ತಿ, ಆ ದೇವರ ಶಕ್ತಿಯನ್ನು ನಮ್ಮ ಮೇಲೆ ಕೊಟ್ಟಿದ್ದಾರೆ ಎಂಬುದಾಗಿ. ಕೆಲವರು ಹೇಳ್ತಾರೆ ದೇವರು ತನಗೆ ಯಾರು ಬೇಕೋ ಅವ್ರನ್ನ ಆರಿಸ್ಕೊಳ್ತಾರೆ, ಯಾರು ಬೇಡ ಅವ್ರನ್ನ ಬಿಟ್ಬಿಡ್ತಾರೆ. ಅವನ ಕೃಪೆ, ಅವನ ಚಿತ್ತ, ಇದು ದೇವರ ಚಿತ್ತ ಇತ್ತು, ಇವನು ಆರಿಸ್ಕೊಂಡ ಎಂಬುದಾಗಿ. ಆದರೆ ದೇವರು ಸ್ವಾತಂತ್ರ್ಯದ ಆಯ್ಕೆಯನ್ನು ಮನುಷ್ಯನಿಗೆ ಕೊಟ್ಟು ನಿಮಗೇನು ಬೇಕು ನೀವು ಆರಿಸ್ಕೊಳ್ಳಿ, ನಾನು ನಿಮಗೆ ಆಯ್ಕೆಯ ಸ್ವತಂತ್ರವನ್ನು ಕೊಟ್ಟಿದ್ದೇನೆ, ಒಳ್ಳೆಯದನ್ನು ಕೆಟ್ಟದ್ದನ್ನು ಆರಿಸುವುದು ನಿಮಗೆ ಸೇರಿದ್ದು ಎಂಬುದಾಗಿ ಆ ಸ್ವತಂತ್ರವನ್ನು ಕೊಟ್ಟಿರುವಾಗ ಆ ಸ್ವತಂತ್ರವನ್ನು ಇವತ್ತು ಮನುಷ್ಯನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾನೆ. ಹಾಗೆ ದುರುಪಯೋಗ ಮಾಡಿಕೊಂಡು ದೇವರನ್ನು ನಾವು ದೂರ್ತೇವೆ. ಯಾಕೆ ಕೊಡಬೇಕು ಸ್ವಾತಂತ್ರ್ಯ ಅಂತ? ಈಗಾಗಲೇ ನಾವು ಸಾಕಷ್ಟು ಬೋಧಕರುಗಳಿಂದ ನಾವು ತಿಳ್ಕೊಂಡಿದ್ದೇವೆ. ಒಂದು ವೇಳೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂದರೆ ನಾವೆಲ್ಲ ಹೇಗಿರ್ತಿದ್ದೋ? ಯಂತ್ರಗಳಾಗೇ ಇರ್ತಿದ್ದೋ. ಈಗ ಟ್ಯೂಬ್ ಲೈಟು, ಈ ಫ್ಯಾನು ಇದೆಲ್ಲ ನೋಡುವಾಗ ನೀವು ಸ್ವಿಚ್ ಹಾಕ್ತಿದ್ರೆ ಆನ್ ಆಗೋದಿಲ್ಲ. ಅದು ಮನುಷ್ಯನನ್ನು ಹಾಗೆ ಮಾಡಿದರೆ ಇವತ್ತು ದೇವರ ಜೊತೆಯಲ್ಲಿ ಸಂಪರ್ಕವನ್ನು ಬೆಳೆಸಲಿಕ್ಕೆ ಭಾಳ ಕಷ್ಟ ಆಗ್ತಾ ಇತ್ತು. ದೇವದೂತರು ಸಹ ಭಯದಿಂದ ಆರಾಧನೆ ಮಾಡಬೇಕಾಗಿತ್ತು. ಈ ಪಾಪ ಹೇಗಾಯಿತು, ಮನುಷ್ಯ ಹೇಗೆ ಬಿದ್ದ, ಇವೆಲ್ಲವನ್ನು ಕಲಿತುಕೊಳ್ಳಲಿಕ್ಕೆ ನಾವು ದೇವರ ಪ್ರೀತಿಯನ್ನು, ಅಗಾಧವಾದ ಪ್ರೀತಿಯನ್ನು ಅರಿತುಕೊಂಡಾಗ ಮಾತ್ರ ನಾವು ಈ ಆಯ್ಕೆಯ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಳ್ಳುವುದಿಲ್ಲ. ವಂಡರ್ಫುಲ್. ಭಾನುವಾರದ ಪಾಠಕ್ಕೆ ನಾವು ಹೋಗುವುದಾದರೆ, ಇಡೀ ಲೋಕದಲ್ಲಿ ಸಾರ್ವಭೌಮತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ನಮ್ಮ ದೇವರು, ಅವರ್ ಸಾವರನ್ ಗಾಡ್. ಹೇಳಿ. ನಮ್ಮ ದೇವರು ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವಜ್ಞಾನಿ ಅಂತ ನಾವು ಹೇಳ್ತೇವೆ. ಸರ್ವಶಕ್ತ ಅಂತ ಹೇಳಿದ್ರೆ ಎಲ್ಲದರ ಮೇಲೂ ಅಧಿಕಾರ ಇದೆ. ಎಲ್ಲ ಕಾಲದಲ್ಲೂ, ಎಲ್ಲ ಸಮಯದಲ್ಲೂ, ಎಲ್ಲ ಜನರ ಮೇಲೆ ಆತನು ಆಡಳಿತ ನಡೆಸ್ತಾ ಇದ್ದಾನೆ. ಅದನ್ನು ಅಂಗೀಕರಿಸ್ಕೊಳ್ಳೋದು ಭಾಳ ಕಷ್ಟ. ಒಂದು ಸಣ್ಣ ಹುಡುಗ ಇದ್ದಂತೆ, ಪಾಸ್ಟ್ರು ಪ್ರಸಂಗ ಮಾಡುವಾಗ
ಒಂದು ಪ್ರಶ್ನೆ ಹಾಕಿದಂತೆ, ನಾಯಿ ಸತ್ತೋಗ್ಬಿಡ್ತು ಅಂತ. ಆಗ ದೇವ್ರು ಹೇಳಿದಂತೆ ದೇವ್ರು ನಿಯಂತ್ರಿಸ್ತಾ ಇದ್ದಾನೆ. ಹಾಗಾದ್ರೆ ನನ್ನ ನಾಯಿ ಸಾಯೋದು ದೇವ್ರ ಚಿತ್ತನಾ ಅಂತ ಕೇಳಿದಂತೆ. ಇಲ್ಲ, ಹಾಗಲ್ಲ, ಈ ನಾಯಿ ಸತ್ತೋದಕ್ಕೆ ಕಾರಣವೂ ಇದೆ. ಬಹುಶಃ ಮುಂದೆ ಆಗಬೇಕಾದಂಥ ಇನ್ನೂ ಅಗಾಧವಾದಂಥ ಪರಿಸ್ಥಿತಿಗೆ ನಿನ್ನ ಸಿದ್ಧಪಡಿಸ್ತಾ ಇದ್ದಾನೆ. ನಿಮ್ಮ ಅಜ್ಜಿ ಸಾಯ್ಬೋದು, ಹಾಗಾದ್ರೆ ಅಜ್ಜಿ ಸಾಯೋದು ದೇವ್ರ ಚಿತ್ತನ ಅಂತ ಕೇಳಿದೆ. ಸೊ ಸಣ್ಣ ಮಕ್ಕಳಿಗೆ ಈ ಸಾವು ಮರಣ ಅಂತೇಳಿದ್ರೆ ದೇವ್ರು ನಿಯಂತ್ರಿಸ್ತಾನೆ, ಸಾಯಲಿಕ್ಕೆ ದೇವರೇ ಕಾರಣ ಅಂತ. ಆದರೆ ದೇವರು ಸಾವಿಗೆ ಕಾರಣನಲ್ಲ. ಎಲ್ಲ ಪರಿಸ್ಥಿತಿಯಲ್ಲಿ ಜನನ ಮರಣ ಎಲ್ಲ ಪರಿಸ್ಥಿತಿಯನ್ನು ದೇವರು ನಿಯಂತ್ರಿಸ್ತಿದ್ದಾನೆ. ಎಲ್ಲ ಆತನ ಗೋಚರವಾಗಿದೆ ಎಂಬ ಸತ್ಯವನ್ನು ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಜನಗಳಿಗೆ. ಅದಕ್ಕಾಗಿ ಕೀರ್ತನೆಗಾರ 81ನೇ ಅಧ್ಯಾಯ 11ರಿಂದ ಹೇಳುತ್ತೆ, 11ರಿಂದ 14ನೇ ವಚನ. ಆದರೆ ನನ್ನ ಜನರು ನನ್ನ ಮಾತು ಕೇಳಲಿಲ್ಲ, ಇಸ್ರೇಲರು ನನಗೆ ಸಮ್ಮತಿಸಲಿಲ್ಲ. ಆದುದರಿಂದ ಇವರು ಹಠಮಾರಿಗಳು, ತಮ್ಮ ಮನಸ್ಸಿನಂತೆ ನಡೆಯಲಿ ಎಂದು ಸಡಿಲ ಬಿಟ್ಟನು. ನನ್ನ ಪ್ರಜೆಗಳಾದ ಇಸ್ರೇಲರು ನನ್ನ ಮಾತನ್ನು ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು. ನಾನು ಅವರ ಎದುರಾಳಿಗಳ ಮೇಲೆ ಕೈ ಎತ್ತಿ ಅವರ ಶತ್ರುಗಳನ್ನು ಸುಲಭವಾಗಿ ಅಣಗಿಸುವೆನು. ಇವತ್ತು ನಮ್ಮ ಶತ್ರುಗಳ ವಿರುದ್ಧವಾಗಿ ನಾವು ನಿಂತ್ಕೊಳ್ಳೋ ನಮಗೆ ಸ್ವಂತ ಶಕ್ತಿ ಇಲ್ಲ, ನಮ್ಮ ಸ್ವಂತ ಬಲದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ನಾವು ಹೋರಾಡುವುದು ದೇವರ ಬಲದಿಂದ. ಇವತ್ತು ನಮಗೆ ಜಯ ಸಿಗಬೇಕಾದ್ರೆ ದೇವರೇ ಕಾರಣ. ಇಸ್ರೇಲರು ಅನೇಕ ಸಾರಿ ವೈರಿಗಳಿಗೆ ಹೆದರ್ಕೊಂಡಾಗ ದೇವರು ಹೇಳ್ತಾನೆ, ಹೆದರ್ಕೊಳ್ಬೇಡಿ ನಾನಿದ್ದೀನಿ ಅಂತ ಹೇಳ್ತಾನೆ. ಅನೇಕ ಸಾರಿ ಅಸೀರಿಯದವ್ರು ಬಂದಿರು, ಭಾಳಷ್ಟು ಸೈನ್ಯಗಳು ಬಂದಿದ್ದು. ಸ್ವಾಮಿಗಳು ಅವ್ರಿಗೋಗಿ ಹೆದರ್ಕೊಳ್ಬೇಡಿ, ನಾನು ಯುದ್ಧ ಮಾಡ್ತೀನಿ ಅಂತೇಳಿ. ಆ ರಾತ್ರಿ 1,85,000 ಜನರನ್ನ ಒಬ್ಬ ದೂತ ಬಂದು ಸಂಹಾರ ಮಾಡಿದ್ನಂತೆ. ಯಾಕಂದರೆ ಆತನ ಸರ್ವಭೌಮ ಸರ್ವಶಕ್ತ ಸದಾಮಲ ಸ್ವಾಮಿ. ಇವತ್ತು ಆ ಸ್ವಾಮಿಯಲ್ಲಿ ಶಕ್ತಿ ಇದೆ. ಯಾರು ಆತನಲ್ಲಿ ನಂಬ್ತಾರೆ ಅವರು ಆ ಜಯವನ್ನು ಹೊಂದ್ತಾರೆ. ಇವತ್ತು ಯಾಕೆ ನಾವು ಆ ಜಯ ಹೊಂದಲ್ಲ ಅಂತ ಹೇಳಿದ್ರೆ ಆ ದೇವರ ಮೇಲೆ ನಾವು ಪೂರ್ಣ ಭರವಸೆ ಇಟ್ಟಿಲ್ಲ. ಯಾರು ಇಡ್ತಾರೆ ಅವ್ರಿಗೆ ಜಯ ಸ್ವಾಮಿ ಕೊಡ್ತಾನೆ. ಮತ್ತು ಮುಂದೆ ವಾಕ್ಯ ಹೇಳುತ್ತೆ, ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನ ಓದಿ ಯಾರಾದರೂ. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಲ್ಲದೆ ಹೋಯಿತು. ದೇವರು ಕರಿತಾ ಇದ್ದಾನೆ ನಮ್ಮನ್ನು, ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮನ್ನು ಸಂರಕ್ಷಿಸ್ತೇನೆ ಅಂತ. ಎಲ್ಲ ಈ ಕಷ್ಟಪಡೋರೆ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ ಅಂತೇಳಿ. ಅನೇಕ ಸಾರಿ ಮೊನ್ನೆನೂ ನಾನು ಯಾರಿಗೂ ಹೇಳ್ತಾ ಇದ್ದೆ, ಎಲ್ಲ ವಿಷಯಕ್ಕೆ ಚಿಂತೆ ಮಾಡ್ತಾಯಿದ್ದಾರೆ. ನಾನಂದೆ ದೇವ್ರ ವಾಕ್ಯ ಹೇಳುತ್ತೆ, ಎಲ್ಲ ಕಷ್ಟಪಡೋವರೇ ಹೊರೆ ಹೊತ್ತು ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ ಅಂತ ದೇವ್ರು ಹೇಳಿದ್ರೆ ನೀವೇ ಒತ್ಕೊಳ್ತಿದ್ದೀರ, ಏನು ಮಾಡೋಕ್ಕಾಗತ್ತೆ? ಭಾಳ ಚಿಂತೆ ಭಾಳ ದುಃಖ ಪಡ್ತಾ ಇದ್ದಾರೆ. ಈ ವಾಕ್ಯ ಇರೋದು ನಮಗೆ ಇದು ಬಲ, ದೇವರ ವಾಕ್ಯದಲ್ಲಿ ಬಲ ಇದೆ, ವಂಡರ್ಫುಲ್ ಆಧರಣೆ ಇದೆ. ಯಾರು ನಂಬ್ತಾರೆ ಅದಕ್ಕೆ ಅವ್ರಿಗೆ ಸಿಗುತ್ತೆ, ನಂಬದಿದ್ದವ್ರಿಗೆ ಅದು ಆಧರಣೆ ಆಗಲ್ಲ. ವಂಡರ್ಫುಲ್. ಅದೇ ಪ್ರಶ್ನೆ ಸ್ವಾಮಿ ಹೇಳ್ತಾನೆ, ನನ್ನ ಜನರು ನನ್ನ ಮಾತನ್ನು ಕೇಳಿದರೆ ಅವರು ಜಯ ಕಾಣ್ತಾಯಿದ್ರು ಅಂತ. ವಂಡರ್ಫುಲ್. ಇದು ಎಷ್ಟೋ ಸಂದರ್ಭಗಳಲ್ಲಿ ಬೋಟ್ ಮೇಲೆ ಒಬ್ಬ ಸೂಟ್ ಕೇಸ್ನ ತಲೆ ಮೇಲೆ ಇಟ್ಕೊಂಡಂತೆ ಆ ರೀತಿಯಾಗಿ ಜೀವಿಸ್ತಾ ಇದ್ವಿ ನಾವು. ದೇವರು ನಮ್ಮನ್ನು ನಡೆಸ್ತಾನೆ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ, ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ಸೋಮವಾರದ ಪಾಠದ ಕಡೆಗೆ ಹೋಗೋಣ. ಪಾಸ್ಟರ್ ಪ್ರಸನ್ನ ಕುಮಾರ್ ಪ್ಯಾಂಟೋಕ್ರೇಟರ್ ಒಂದು ಉನ್ನತವಾಗಿರ್ತಕ್ಕಂಥ ಪದವನ್ನು ಬಳಕೆ ಮಾಡಿದ್ದಾರೆ. ಎಲ್ಲ ಸರ್ವಶಕ್ತನು ಎಂಬತಕ್ಕಂಥದ್ದಕ್ಕೆ ಇನ್ನೊಂದು ಸಮಾನ ಪದ ಇಂಗ್ಲೀಷ್ನಲ್ಲಿ ಹೇಳಿ. ಇಡೀ ಸತ್ಯವೇದವನ್ನು ನಾವು ಗಮನಿಸುವಾಗ ದೇವರ ಮಹಾನ್ ಶಕ್ತಿಯು ವ್ಯಕ್ತವಾಗುತ್ತದೆ. ಆತನು ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವಜ್ಞಾನಿ ಎಂಬುದನ್ನು ಪದೇ ಪದೇ ನಮಗೆಲ್ಲ ಸತ್ಯವೇದದ ವಚನಗಳು ತಿಳಿಸಿಕೊಂಡು ಬರ್ತಾ ಇದೆ. ಅನೇಕ ದೃಷ್ಟಾಂತಗಳಿವೆ. ದೇವರು ತಾನು ಏನು ಮಾಡಬೇಕು ಅಂತ ಇದ್ದಾನೆ, ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದರೆ ಮನುಷ್ಯರು ಸ್ಪಂದಿಸ್ತಾ ಇಲ್ಲ. ಈಗ ತಾನು ಹೇಳ್ದೋ ಒಂದು ವಚನವನ್ನು ಬೋಧಕರಾದ ರಾಜ್ಯಸರು ಹೋದರು, ಕೀರ್ತನೆಗಳು 81:11 ಒಂದು ವೇಳೆ ನನ್ನ ಜನ ನನ್ನ ಮಾತನ್ನು ಕೇಳಿದರೆ ಇಸ್ರೇಲ್ ಜನಾಂಗವನ್ನು ನಾನು ವೈರಿಗಳಿಂದ ಬಿಡಿಸ್ತಾ ಇದ್ದೆ, ಬಿಡಿಸ್ಲಿಕ್ಕೆ ಶಕ್ತನಾಗಿದ್ದೇನೆ. ಅಂದರೆ ದೇವರನ್ನು ನಂಬಬೇಕು. ಆತನು ಸರ್ವಶಕ್ತನು ಎಂಬುದನ್ನು ನಾವು ನಂಬಬೇಕು. ಅನೇಕ ವಚನಗಳು, ಒಂದೊಂದು ವಚನವನ್ನು ತೆಗೆದುಕೊಳ್ಳುವಾಗ ಪ್ರಕಟಣೆ 11:17,
ಯೆರೆಮೀಯ 32, ಲೂಕ 1:37, ಮತ್ತಾಯ 19:26 ಇವೆಲ್ಲವೂ ಏನು ತಿಳಿಸುತ್ತದೆ ಅಂದರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಎಲ್ಲವನ್ನೂ ಮಾಡಬಲ್ಲ ಸರ್ವಶಕ್ತನು ನಮ್ಮ ದೇವರಾಗಿದ್ದಾನೆ. ಆತನು ಪರಾಕ್ರಮಿಯಾದಂಥ ದೇವರು, ನಿತ್ಯನಾದ ತಂದೆ. ಪ್ರವಾದಿಯಾದ ಯೆಶಾಯನು ಹೇಳುವ ಹಾಗೆ ಸರ್ವಕಾಲಕ್ಕೂ ಆತನೇ ಲೋಕವನ್ನು ಸೃಷ್ಟಿ ಮಾಡಿ ಲೋಕವನ್ನು ಆಳುತ್ತಿರುವವನು ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ. ಸ್ವಲ್ಪ ಹೊತ್ತು ನಮ್ಮ ಸತ್ಯವೇದಗಳನ್ನು ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 32ನೇ ಅಧ್ಯಾಯ 17ರಿಂದ ಕೆಲವು ವಚನಗಳನ್ನು ಓದುವಾಗ, ಎಲೇ ಕರ್ತನಾದ ಯೆಹೋವನೇ, ಆಹಾ, ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿಯಾಕಾಶಗಳನ್ನು ನಿನ್ನ ಮಹಾಶಕ್ತಿಯಿಂದ ಸೃಷ್ಟಿಸಿದ್ದಿ, ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ನೀನು ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವವನು, ತಂದೆಗಳ ದೋಷಫಲವನ್ನು ಅವರ ತರುವಾಯ ಮಕ್ಕಳ ಮಡಿಲಿಗೆ ಹಾಕುವವನು ಆಗಿದ್ದಿ. ನೀನು ಮಹಾಪರಾಕ್ರಮಿಯಾದ ದೇವರು, ಸೇನಾಧೀಶ್ವರನಾದ ಯೆಹೋವನೆಂಬುದು ನಿನ್ನ ನಾಮಧೇಯ. ನೋಡಿ, ದೇವರ ಸರ್ವತೆಯನ್ನು ಇಲ್ಲಿ ತೋರಿಸ್ತಾ ಇದೆ. ಒಂದೊಂದು ವಾಕ್ಯದಲ್ಲೂ ಸಹ ಆತನೇ ಶಕ್ತಿವಂತನು, ಎಲ್ಲವನ್ನೂ ಮಾಡಬಲ್ಲವನು. ಇವತ್ತು ಬಹಳ ದುರಾದೃಷ್ಟಕರವಾದ ವಿಷಯ ಏನೆಂದರೆ, ದೇವರನ್ನು ಬಿಟ್ಟು ನಾವು ಬೇರೆ ಕಡೆ ಹೋಗ್ತೇವೆ. ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಗಳನ್ನು ಆದ್ಕೊಳ್ತೇವೆ. ದೇವರ ಶಕ್ತಿಯಲ್ಲಿ ನಮಗೆ ಭರವಸೆ ಇಲ್ಲ. ಅದಕ್ಕೋಸ್ಕರ ಪದೇ ಪದೇ ನಮಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಮತ್ತಾಯ 19:26 ಹೇಳ್ತಕ್ಕಂಥದ್ದು, ದೇವರಿಂದ ಎಲ್ಲವೂ ಸಾಧ್ಯವಾಗುತ್ತದೆ ಎಂಬುದಾಗಿ. ಆದರೂ ಸಹ ಒಂದು ಸಮಯದಲ್ಲಿ ಯೇಸು ಸ್ವಾಮಿಯ ಶಿಲುಬೆ ಮೇಲಿರುವಾಗ, ಮತ್ತಾಯನು ಬರೆದ ಸುವಾರ್ತೆ 26:39 ಗಮನಿಸುವಾಗ, ನನ್ನ ದೇವರೇ, ನಿನ್ನ ಚಿತ್ತವಿದ್ದರೆ ಈ ಒಂದು ಪಾತ್ರೆಯನ್ನು ನನ್ನಿಂದ ತೆಗೆದುಹಾಕು. ಯಾಕೆಂದರೆ ಆ ಸಮಯದಲ್ಲಿ ಯೇಸು ಕ್ರಿಸ್ತನು ತಂದೆಯನ್ನು ಆತುಕೊಂಡನು. ಆತನು ಮಾನವ ರೂಪವನ್ನು ತಾಳಿದನು. ಮಾನವನ ಹಾಗೆ ಕಷ್ಟಪಡ್ತಾ ಇದ್ದ, ಮಾನವನಾಗೆ ದುಃಖ ಇತ್ತು, ಅವನಿಗೆ ನೋವಿತ್ತು, ಇವೆಲ್ಲವನ್ನು ಅನುಭವಿಸ್ತಾ ಇದ್ದ. ತಂದೆಯನ್ನು ಆತ್ಕೊಳ್ತಾನೆ. ಇದೇನಂತ ತಿಳಿಸುತ್ತೆ ಅಂದರೆ, ನಾವು ಸಹ ಮಾನವರಾಗಿ ತಂದೆಯನ್ನು ಆತ್ಕೊಳ್ಬೇಕು. ಯೇಸು ಕ್ರಿಸ್ತನು ಒಂದು ಉದಾಹರಣೆಯಾಗಿ ಲೋಕಕ್ಕೆ ಬಂದನು, ಮಾದರಿಯಾಗಿ ಬಂದನು. ಆತನು ಏನೇ ಮಾಡಿದರೂ ಸಹ ತಂದೆಯನ್ನು ಬಿಟ್ಟು ಏನು ಮಾಡ್ತಾ ಇರಲಿಲ್ಲ. ಸ್ವಾಮಿ, ನನಗೆ ಶಕ್ತಿಯನ್ನು ನೀಡು, ನನಗೆ ಬಲವನ್ನು ನೀಡು, ಈ ಶಿಲುಬೆಯನ್ನು ನಾನು ಜಯಿಸಬೇಕು, ಶಕ್ತಿಯನ್ನು ಕೊಡು ಎಂಬುದಾಗಿ. ಇವತ್ತು ಈ ಲೋಕವನ್ನು ಜಯಿಸಬೇಕಾದ್ರೆ ನಮ್ಮೆಲ್ಲರಿಗೂ ಯೇಸು ಸ್ವಾಮಿಯ ಆಶ್ರಯ ಬೇಕು, ಬಲ ಬೇಕು, ಪವಿತ್ರಾತ್ಮನ ಸಹಾಯ ಬೇಕು. ಆಗ ಮಾತ್ರ ನಾವು ಉನ್ನತವಾದ ಕ್ರೈಸ್ತರಾಗಿ ಸ್ಥಿರವಾಗಿ ಈ ಲೋಕದಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ವಂಡರ್ಫುಲ್. ಮುಂದೆ ಹೋಗೋಣ. ಮಂಗಳವಾರದ ಪಾಠಕ್ಕೆ ಬರುವುದಾದರೆ ದೇವರನ್ನು ಪ್ರೀತಿಸುವುದು ಹೇಳಿ ಫಸ್ಟ್ ಮುತ್ತು. ದೇವರನ್ನು ಪ್ರೀತಿಸುವುದು ನಾವು ನೋಡೋದಾದರೆ, ದೇವರು ಆದಮವಳನ್ನು ಉಂಟು ಮಾಡಿ ಏದೇನ್ ತೋಟದಲ್ಲಿಟ್ಟಾಗ ಏದೇನ್ ತೋಟದಲ್ಲಿಟ್ಟಾಗ ಅವರಿಗೆ ಸ್ವಾತಂತ್ರ್ಯದ ಆಯ್ಕೆಯನ್ನು ಕೊಟ್ಟ, ದೇವರನ್ನು ಪ್ರೀತಿಸುವಂತಹ ಮಹಾ ಸೌಭಾಗ್ಯವನ್ನು ಕೊಟ್ಟ. ದೇವರು ನನ್ನನ್ನು ಪ್ರೀತಿ ಮಾಡಲೇಬೇಕು ಎಂಬಂತಹ ಆಜ್ಞೆಯನ್ನು ಇರಲಿಲ್ಲ. ಪ್ರೀತಿ ಮಾಡಬಹುದು, ಇಲ್ಲವಾದರೆ ಇಲ್ಲ ಎಂಬಂತಹ ಸ್ವಾತಂತ್ರ್ಯ ಅವರಿಗೆ ಕೊಟ್ಟಿರೋದನ್ನು ನಾವು ಕಾಣ್ತೇವೆ. ನಾವು ನೋಡೋದಾದರೆ, ದೇವರು ಯಾವುದೇ ಕಾರಣಕ್ಕೂ ಕೂಡ ಬಲವಂತದ ಪ್ರೀತಿಯನ್ನು ಮೆಚ್ಚುವವನಲ್ಲ. ಬಲವಂತದ ಪ್ರೀತಿಯನ್ನು ದೇವರು ಇಷ್ಟಪಡೋದೂ ಇಲ್ಲ. ಮತ್ತಾಯನ ಸುವಾರ್ತೆ 22:37 ಮತ್ತು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4-5 ವಚನಗಳಲ್ಲಿ ಸತ್ಯವಾಕ್ಯ ಈ ರೀತಿ ಹೇಳುತ್ತೆ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಯೇಸು ಸ್ವಾಮಿಯವರು ಮನುಷ್ಯನಿಗೆ ಒಂದು ಅದ್ಭುತವಾದಂತಹ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ಏನು ಆಜ್ಞೆ ಎಂಬುದನ್ನು ನಾವು ನೋಡೋದಾದರೆ, ದೇವರನ್ನು ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ಆತನನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಪ್ರೀತಿ ಮಾಡಬೇಕು ಎಂಬುದನ್ನು ಇಲ್ಲಿ ಯೇಸು ಸ್ವಾಮಿಯವರು ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ತಿಳಿಸ್ತಿರೋದನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲ, ನಾವು ಈ ಕೆಳಗಿನ ಭಾಗಕ್ಕೆ ಬರುವಂಥದ್ದಾದರೆ, ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ 6ನೇ ಅಧ್ಯಾಯ 17-18 ವಾಕ್ಯಗಳಲ್ಲಿ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸ್ತಾನೆ ಖಂಡಿತವಾಗಲೂ ಎಂಬ ಮಾತನ್ನು ನಾವು ಕಾಣಬಹುದಾಗಿದೆ. ಅರಣ್ಯಕಾಂಡ 23:19ನೇ ವಾಕ್ಯದಲ್ಲಿ ದೇವರು ಸುಳ್ಳನ್ನಾಡುವುದಕ್ಕೆ ಮಾನವನಲ್ಲ ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಮತ್ತು ತೀತನ ಪುಸ್ತಕ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಸುಳ್ಳಾಡುವವನಲ್ಲ ಎಂಬುದಾಗಿ. ಸೊ ಈ ಎಲ್ಲ ವಾಕ್ಯಗಳು
ದೇವರಿಗೂ ಮಾನವನಿಗೂ ಇರುವಂತಹ ವ್ಯತ್ಯಾಸವನ್ನು ಇಲ್ಲಿ ತಿಳಿಸ್ತಾ ಇದೆ. ದೇವರು ಸುಳ್ಳನ್ನಾಡುವನಲ್ಲ ಮಾನವನ ಹಾಗೆ. ದೇವರು ತನ್ನ ವಾಗ್ದಾನವನ್ನು ಖಂಡಿತವಾಗ್ಲೂ ನೆರವೇರಿಸ್ತಾನೆ. ದೇವರು ಸುಳ್ಳನ್ನಾಡುವುದಿಲ್ಲ ಎಂಬಂತಹ ಒಂದು ಅದ್ಭುತವಾದಂತಹ ಒಂದು ವಿಷಯವನ್ನು ಇಲ್ಲಿ ತೀತನು ತಿಳಿಸೋದನ್ನು ಕೂಡ ನಾವು ಕಾಣಬಹುದು. ಆದ್ದರಿಂದ ದೇವರು ಸುಳ್ಳನ್ನಾಡುವನಲ್ಲ, ದೇವರು ತನ್ನ ವಾಗ್ದಾನವನ್ನು ನೆರವೇರಿಸದೆ ಬಿಡುವುದಿಲ್ಲ ಎಂಬುದನ್ನು ಇಲ್ಲಿ ಸತ್ಯವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಿರೋದನ್ನು ಕಾಣಬಹುದಾಗಿದೆ. ಇಲ್ಲಿ ಎಲ್ಲೋ ಒಂದು ಕಡೆ ಈ ಎಲ್ಲ ವಚನಗಳನ್ನು ನಾವು ನೋಡಿದಾಗ ದೇವರು ಮನುಷ್ಯನಲ್ಲ, ದೇವರು ಬೇರೆ, ಮನುಷ್ಯನು ಬೇರೆ. ಫಸ್ಟ್ ಪ್ರಶ್ನೆ ಇದಕ್ಕೇನಾದರೂ ಸೇರಿಸ್ತೀರಾ? ಖಂಡಿತವಾಗಿ. ಕೆಲವು ಸಾರಿ ನಾವು ತಪ್ಪಾಗಿ ದೇವರನ್ನು ತಿಳ್ಕೊಳ್ತೇವೆ. ದೇವರು ಎಲ್ಲವನ್ನೂ ಮಾಡಿಬಿಡ್ತಾನೆ. ಕೆಲವು ವಿಷಯಗಳಲ್ಲಿ ದೇವರು ನಮಗೆ ಮಾಡುವ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ತಾರ್ಕಿಕವಾಗಿ ನಾವು ಅದನ್ನು ತಿಳ್ಕೊಳ್ಳುವಾಗ ದೇವರಿಗೆ ಎಲ್ಲವನ್ನು ಮಾಡುವ ಶಕ್ತಿ ಇದೆ, ಪ್ರೀತಿಯನ್ನು ಮಾಡಿಸುವ ಶಕ್ತಿ ಇದೆ. ಆದರೆ ಪ್ರೀತಿಯನ್ನು ಮಾಡುವ ಅವಕಾಶ ಮತ್ತು ಆ ಒಂದು ಆಯ್ಕೆ ನಮ್ಮದಾಗಿದೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಸೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಬುಧವಾರದ ಪಾಠಕ್ಕೆ ನಾವು ಬಂದಿದ್ದೇವೆ. ದೇವರು ನಮ್ಮೆಲ್ಲರಿಗೂ ಅದ್ಭುತ ಸ್ವರೂಪನು, ಇದರಲ್ಲಿ ಯಾವುದೇ ರೀತಿಯಾದ ಸಂದೇಹವಿಲ್ಲ. ಹೇಳಿ ಪಾಸ್ಟರ್ ರಾಜದಾಸ್, ಬುಧವಾರದ ಪಾಠದಲ್ಲಿ ನಾವು ಏನು ಕಲಿತಾ ಇದ್ದೀವಿ? ಬುಧವಾರದ ಪಾಠದಲ್ಲಿ ಏನು ಕಲಿತೀವಿ ಅಂತ ಹೇಳಿದ್ರೆ, ಇದು ಒಂದು ಮಹಾ ಸಂದಿಗ್ಧವಾದಂಥ ವಿಷಯ, ಕಾಂಟ್ರವರ್ಷಿಯಲ್ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅನೇಕ ಜನರು ಈ ಪ್ರೀ ಡೆಸ್ಟಿನೇಷನ್ ಅಂತ ಹೇಳಿದ್ರೆ ಪೂರ್ವ ನಿರ್ಣಯ, ದೇವರು ಪೂರ್ವದಲ್ಲಿ ನಿರ್ಣಯ ಮಾಡಿಬಿಟ್ಟಿದ್ದಾನೆ ಯಾರು ರಕ್ಷಣೆ ಆಗ್ತಾರೆ, ಯಾರು ನಾಶ ಆಗ್ತಾರೆ. ಆ ಪ್ರಯುಕ್ತವಾಗಿ ನಮ್ಮ ಒಂದು ಪ್ರಯತ್ನ ವ್ಯರ್ಥ. ಯಾಕಂದ್ರೆ ದೇವರೇ ತೀರ್ಮಾನ ಮಾಡೋದು ನಮ್ಮದೇನಿದೆ. ಸೊ ನಾ ಹೇಗಿದ್ರೂ ನಾಶ ಆಗ್ತೀವಿ ಬಿಡು, ನಾ ಏನಾರು ಮಾಡ್ಕೊಂಡು, ಇದು ಸೈತಾನನ ಕುತಂತ್ರ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆಗ ಸತ್ಯ ಗೋಚರ ಆಗುತ್ತೆ. ಆ ಪ್ರಯುಕ್ತವಾಗಿ ನಿಮ್ಮ ಸತ್ಯವೇದಗಳನ್ನು ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ರಿಂದ ಓದುವಾಗ ಅಲ್ಲಿ ಭಾಳ ಸ್ಪಷ್ಟವಾಗಿ ಪೌಲ ವಿವರಿಸ್ತಾ ಇದ್ದಾನೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಕ್ರಿಸ್ತನಲ್ಲಿಯೇ ಸಮಸ್ತ ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆ ಆದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ಆದಿಯಲ್ಲಿ ಏನು ಮಾಡಿಬಿಟ್ಟಿದ್ದಾನೆ? ಆರಿಸ್ಕೊಂಡ್ಬಿಟ್ಟಿದ್ದಾನೆ. ಆದಿಯಲ್ಲೇ ತೀರ್ಮಾನ ಮಾಡಿಬಿಟ್ಟಿದ್ದಾನೆ ಅಂತೇಳಿ ಈ ವಾಕ್ಯವನ್ನು ತೆಗೆದುಕೊಂಡು ಅಪಾರ್ಥ ಮಾಡಿಕೊಂಡು ತಪ್ಪು ಪ್ರಸಂಗಗಳನ್ನು ಮಾಡ್ತಾಯಿದ್ದಾರೆ. ನಾವು ಸೆವೆಂತ್ ಅಡ್ವೆಂಟಿಸ್ಟ್ ಸಭೆಯಲ್ಲಿ ಪೂರ್ವ ನಿರ್ಣಯವನ್ನು ನಾವು ನಂಬಲ್ಲ. ದೇವರಿಗೇನಿದೆ ಅಂದರೆ ಪೂರ್ವ ಜ್ಞಾನ ಇದೆ. ಆತನು ಸರ್ವಶಕ್ತ, ಸರ್ವಜ್ಞಾನಿ, ಸರ್ವವ್ಯಾಪಿ. ಆತನಿಗೆ ಆದಿಯಲ್ಲೇ ಅಂತ್ಯ ಏನಂತ ಗೊತ್ತಿದೆ. ಆ ಪ್ರಯುಕ್ತವಾಗಿ ಆತನ ತಿಳುವಳಿಕೆಯಿಂದ ಆತನ ಮುಂದೆ ಏನಾಗುತ್ತೆ ಎಲ್ಲ ವಿಷಯ ಸ್ವಾಮಿಗೆ ಗೊತ್ತಿದೆ. ಗೊತ್ತಿರೋ ಪ್ರಯುಕ್ತವಾಗಿ ಇದು ಸ್ವಾಮಿ ನಿರ್ಣಯ ಮಾಡಿದಂತೆ ನಾವು ತಿಳ್ಕೊಳ್ಬಾರ್ದು. ಯಾಕಂದರೆ ಈಗಾಗಲೇ ದೇವರು ನಮಗೆ ಮನುಷ್ಯನಿಗೆ ಏನು ಕೊಟ್ಟಿದ್ದಾನೆ? ಆಯ್ಕೆಯ ಸ್ವತಂತ್ರ ಕೊಟ್ಟಿದ್ದಾನೆ, ಪವರ್ ಆಫ್ ಚಾಯ್ಸ್. ನಾವು ಸ್ವಾಮಿನ ಹಿಂಬಾಲಿಸ್ಲಿಕ್ಕೂ ಆಯ್ಕೆ ಮಾಡ್ಬೋದು, ಸ್ವಾಮಿನ ತಿರಸ್ಕಾರ ಮಾಡಲಿಕ್ಕೂ ನಾವೇ ಆಯ್ಕೆ ಮಾಡ್ಬೋದು. ಆಯ್ಕೆ ಯಾರಿಗೆ ಬಿಟ್ಟದು? ನಮಗೆ ಬಿಟ್ಟದು. ನಮ್ಮ ಆಯ್ಕೆ ಮೇಲೆ ನಮ್ಮ ತೀರ್ಮಾನ, ನಮ್ಮ ಒಂದು ರಕ್ಷಣೆ ಇರ್ತದೆ. ನಾವು ಕ್ರಿಸ್ತನನ್ನು ಅನುಸರಿಸಿದ್ರೆ ನಮಗೆ ರಕ್ಷಣೆ ಇದೆ, ಸೈತಾನನ್ನು ಅನುಸರಿಸಿದ್ರೆ ನಾಶನ ಇದೆ. ಆ ಪ್ರಯುಕ್ತವಾಗಿ ಪೂರ್ವ ಜ್ಞಾನ ಮಾತ್ರ ದೇವರಿಗಿದೆ ಹೊರತು ಪೂರ್ವ ನಿರ್ಣಯ ದೇವರು ಮಾಡಲಿಲ್ಲ ಎಂಬುದನ್ನು ಭಾಳ ಸ್ಪಷ್ಟವಾಗಿ ದೇವರು ತಿಳಿಸ್ತಿದ್ದಾನೆ. ಇದು ದೇವರ ಒಂದು ಆದರ್ಶ, ಇಟ್ಸ್ ಅನ್ ಐಡಿಯಲ್. ದೇವರು ಆದರ್ಶವಾದ ವ್ಯಕ್ತಿ ಆದಮೇಲೆ ಹೇಗೆ ತಾನೇ ಆತನ ಅನ್ಯಾಯ ಮಾಡ್ತಾನೆ. ಇದನ್ನು ಸೈತಾನ ಏನು ಮಾಡಿದ್ದಾನೆ? ಜನಗಳಿಗೆ ತಪ್ಪು ತಿಳುವಳಿಕೆನ ಕೊಟ್ಟು ದೇವರ ಮೇಲೆ ಅಪಾರ್ಥ ಮಾಡಿಕೊಂಡು ದೇವ್ರನ್ನ ದ್ವೇಷ ಮಾಡಬೇಕು. ದೇವರೇನಪ್ಪ ಇವನು ಪಕ್ಷಪಾತಿ, ಕೆಲವ್ರನ್ನ ಆರಿಸ್ಕೊಂಡಿದ್ದಾನೆ, ಕೆಲವರು ತಿರಸ್ಕರಿಸಿದ್ದಾನೆ. ದೇವರು ಆ ರೀತಿ ಯಾವತ್ತೂ ಪಕ್ಷಪಾತ ಮಾಡಲ್ಲ. ಆತ ನಿಷ್ಪಕ್ಷಪಾತವಾದ ದೇವರು, ಎಲ್ಲರನ್ನೂ ಪ್ರೀತಿ ಮಾಡ್ತಾನೆ. ಪಾಪಿಗಳನ್ನು ಪ್ರೀತಿ ಮಾಡ್ತಾನೆ, ಪಾಪವನ್ನು ದ್ವೇಷ ಮಾಡ್ತಾನೆ. ಇವತ್ತು ನಾವು ಪಾಪವನ್ನು ಬಿಟ್ಟು ಆತನ ಪ್ರೀತಿ ಮಾಡಿದ್ರೆ ನಾವು ಆತನ ಮಕ್ಕಳಾಗ್ಬೋದು. ಕಳೆದ ಬಾರಿ ಪ್ರಶ್ನೆ ಹೇಳ್ದಂಗೆ ನಾವು ಎಷ್ಟೇ ದೂರ ಹೋದಾಗ್ಯೂ ದೇವರು ನಮ್ಮ ಸಮೀಪಕ್ಕೆ ಬರ್ತಾನೆ. ಇಲ್ಲಿ ರೋಮಪುರದವ್ರಿಗೆ 8ನೇ ಅಧ್ಯಾಯ 28ನೇ ವಚನ ಬೇರೆ ಟ್ರಾನ್ಸ್ಲೇಷನ್ಗಳಲ್ಲಿ ತುಂಬ ಚೆನ್ನಾಗಿದೆ. ದೇವರು ನಾವು ಏನು ಮಾಡ್ತೀವಿ, ತಪ್ಪು ಮಾಡ್ತಾಯಿದ್ದೀವಿ, ಆತನಿಗೆ ವಿರುದ್ಧ ಹೋಗ್ತೀವಿ ಅಂತ ಗೊತ್ತಿದ್ರೂ ಕೂಡ
ನಮಗೆ ಒಳ್ಳೆಯದನ್ನೇ ಬಯಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ ಅಂತಕ್ಕಂಥ. ಆತನನ್ನು ಪ್ರೀತಿಸೋರಿಗೆ ಎಲ್ಲ ಆತನ ಹಿತಕ್ಕಾಗಿಯೇ ಮಾಡ್ತಾನಂತೆ. ಎವ್ರಿಥಿಂಗ್ ವರ್ಕ್ಸ್ ಫಾರ್ ಗುಡ್ ಟು ದೇಮ್ ದಟ್ ಲವ್ ಗಾಡ್ ಅಂತ ಹೇಳ್ತದೆ. ಆ್ಯಂಡ್ ಕಾಲ್ಡ್ ಬೈ ಹಿಮ್ ಫಾರ್ ಹಿಸ್ ಪರ್ಪಸ್. ಆತನ ಉದ್ದೇಶಕ್ಕಾಗಿ ಯಾರನ್ನ ಸ್ವಾಮಿ ಕರೆದಿರ್ತಾನೆ ಆತನ ಮಾಡೋದೆಲ್ಲ ಒಳ್ಳೇದಂತೆ. ನಂಬಿದವ್ರಿಗೆ ಮಾತ್ರ ಅದು ಒಳ್ಳೇದಾಗತ್ತೆ, ನಂಬಿದ್ದವ್ರಿಗೆ ಒಳ್ಳೇದಾಗಲ್ಲ. ವಂಡರ್ಫುಲ್. ಮುಂದೆ ಹೋಗೋಣ. ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ಭಾಳ ಚೆನ್ನಾಗಿ ಹೇಳ್ತದೆ, ದೇವರ ಪೂರ್ವ ಜ್ಞಾನ ಪೂರ್ಣ ನಿರ್ಣಯ ಅಲ್ಲ. ಹೌದು, ಜ್ಞಾನ ಇದೆ ದೇವರಿಗೆ. ಅದಕ್ಕೋಸ್ಕರ ನಮ್ಮ ಆಯ್ಕೆಯಲ್ಲೂ ಸಹ ಸ್ವಾಮಿ ನಮಗೆ ಮಧ್ಯಸ್ಥಿಕೆಯನ್ನು ವಹಿಸಿ ಇದನ್ನೇ ಮಾಡು ಎಂಬುದಾಗಿ ಹೇಳುವ ಶಕ್ತಿ ಆತನಲ್ಲಿದೆ. ಒತ್ತಡ ಮಾಡೋಲ್ಲ, ಆದರೆ ಅವಕಾಶಗಳನ್ನ ಕೊಡ್ತಾನೆ, ಮಾರ್ಗಗಳನ್ನ ತೋರಿಸ್ತಾನೆ. ಅದನ್ನೇ ತಾನೇ ರೋಮಪುರ 8:22 ಹೇಳ್ತಕ್ಕಂಥದ್ದು. ಎಲ್ಲವೂ ಒಳ್ಳೆಯದಾಗ್ತದೆ ಯಾರಿಗೆ? ದೇವರನ್ನು ಪ್ರೀತಿ ಮಾಡೋರಿಗೆ, ದೇವರಿಗೆ ವಿಧೇಯರಾಗುವವರಿಗೆ, ದೇವರ ಮಾತನ್ನು ಕೇಳುವವರಿಗೆ. ಅಂದಮೇಲೆ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಅಂದರೆ ಕೆಟ್ಟವ್ರಿಗೂ ಒಳ್ಳೇದು ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ದೇವರ ಪೂರ್ವ ಜ್ಞಾನವನ್ನು ತಪಾರ್ಥ ಮಾಡ್ಕೊಳ್ಬಾರ್ದು. ದೇವರ ಪೂರ್ಣ ನಿರ್ಣಯ ಬೇರೆ, ದೇವರ ಪೂರ್ಣ ಜ್ಞಾನ ಬೇರೆ. ವಂಡರ್ಫುಲ್. ಇದು ಆ್ಯಕ್ಚುಲಿ ಒಳ್ಳೆ ಪಾಯಿಂಟ್. ಇದು ಗುರುವಾರದ ಪಾಠಕ್ಕೆ ನಾವು ಬರೋಣ. ಕ್ರಿಸ್ತನು ಎಲ್ಲವನ್ನ ಜಯಿಸಿದ್ದಾನೆ ಲೋಕದಲ್ಲಿ, ಹೇಳಿ. ಇಲ್ಲಿ ನಾವು ಗಮನಿಸೋದಾದರೆ ದೇವರ ಚಿತ್ತಕ್ಕನುಸಾರವಾಗಿ ಸಮಸ್ತವೂ ಕೂಡ ನೆರವೇರಿದರೆ ಸಂತೋಷ, ಸಮಾಧಾನ, ಪ್ರೀತಿ, ಶಾಂತಿ, ಶಮೆದಮೆ ಇವೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಖಂಡಿತವಾಗಲೂ ಕಾಣ್ತಿದ್ವು. ಆದರೆ ವಿಪರ್ಯಾಸ, ದುಃಖಕರ ಏನಪ್ಪ ಅಂತಂದರೆ ಪಾಪದ ಪ್ರಯುಕ್ತ ಯಾವೂ ಕೂಡ ಕಾಣ್ತಾ ಇಲ್ಲ. ಪ್ರೀತಿ ದೂರವಾಗಿದೆ, ದ್ವೇಷ ಬೆಳ್ಕೊಂಡಿದೆ, ಅತಿ ಹೆಚ್ಚಿನ ಅನಾಚಾರ, ಭ್ರಷ್ಟಾಚಾರ ಎಲ್ಲವೂ ಕೂಡ ನಮ್ಮ ಕಣ್ಣ ಮುಂದೆ ವಿಪರೀತವಾಗಿ ನಡೀತಿದೆ. ಇಲ್ಲಿ ಈ ಒಂದು ಪುಸ್ತಕ ಬರಹಗಾರರು ಒಂದು ಅದ್ಭುತವಾದಂತಹ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ಬೇಕರಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಹಾಕಬೇಕಾದಂತಹ ವಸ್ತುಗಳನ್ನು ಸರಿಯಾದ ಪರಿಮಾಣಗಳಲ್ಲಿ ಹಾಕಿ ಬೇಕ್ ಮಾಡುವಾಗ, ಅದನ್ನು ಸುಡುವಾಗ ಒಂದು ಒಳ್ಳೆಯ ಪದಾರ್ಥ ಹೊರಗಡೆ ಬರುತ್ತೆ. ಆದರೆ ಹಾಕಬಾರದನ್ನು ಹಾಕಿ ಅದನ್ನು ಬೇಕ್ ಮಾಡುವಾಗ, ಸುಟ್ಟಾಗ ಬೇಡವಾರದಂತಹ ಒಂದು ಪದಾರ್ಥ ಹೊರಗಡೆ ಬರುತ್ತೆ. ತುಂಬ ಅದು ಇದೇ ರೀತಿ ನಾವು ಗಮನಿಸೋದಾದರೆ ದೇವರ ಚಿತ್ತಕ್ಕನುಸಾರವಾಗಿ ಎಲ್ಲವೂ ಕೂಡ ನೆರವೇರಿದರೆ ತುಂಬ ಅದ್ಭುತವಾಗಿ ಇರ್ತಿತ್ತು. ಆದರೆ ದೇವರ ಚಿತ್ತಕ್ಕನುಸಾರವಾಗಿ ನಡೆಯದ ಪ್ರಯುಕ್ತ ಈ ಲೋಕದಲ್ಲಿ ದ್ವೇಷ, ಕೋಪ ಇವೆಲ್ಲವೂ ಕೂಡ ವಿಪರೀತವಾಗಿ ಬೆಳೆದುಕೊಂಡಿರೋದನ್ನು ನಾವು ಕಾಣಬಹುದು. ಆದರೆ ಯೇಸು ಸ್ವಾಮಿಯವರು ನಮ್ಮೆಲ್ಲರಿಗೂ ಕೂಡ ಒಂದು ವಾಗ್ದಾನವನ್ನು ಮಾಡಿದ್ದಾರೆ. ಏನು ಆ ವಾಗ್ದಾನ ಎಂಬುದಾಗಿ ನಾವು ನೋಡೋದಾದರೆ ಈ ಒಂದು ಪಾಠದ ಮೊದಲನೇ ವಚನದಲ್ಲಿ ನಾವು ಓದಿದ್ದೇವೆ, ಸ್ಮರಣ ವಾಕ್ಯದಲ್ಲಿ, ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಯೇಸು ಸ್ವಾಮಿಯವರು ಈ ಲೋಕವನ್ನು ಜಯಿಸಿದ್ದಾರೆ. ನಾವು ಆತನನ್ನು ನಂಬೋದಾದರೆ, ಆತನ ಒಂದು ಹೆಜ್ಜೆಜಾಡಿನಲ್ಲಿ ನಡೆಯುವುದಾದರೆ ನಾವು ಕೂಡ ಈ ಲೋಕವನ್ನು ಜಯಿಸ್ತೇವೆ, ನಾವು ನಿತ್ಯ ರಾಜ್ಯಕ್ಕೆ ಸೇರುವಂಥವರಾಗ್ತೇವೆ. ಆದ್ದರಿಂದ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಜಯವನ್ನು ಹೊಂದಿದ್ದಾರೆ. ಜಯವನ್ನು ಹೊಂದಿದಂತಹ ಕ್ರಿಸ್ತನನ್ನು ನಾವು ನಂಬಿ ಕ್ರಿಸ್ತನನ್ನು ಹಿಂಬಾಲಿಸೋದಾದರೆ ನಾವು ಕೂಡ ಈ ಲೋಕದಲ್ಲಿ ಎಷ್ಟೇ ಸಂಕಟ, ಎಷ್ಟೇ ಶ್ರಮೆ, ನಿಂದೆ ಇದ್ದರೂ ಕೂಡ ನಾವು ಕೂಡ ಈ ಲೋಕದಲ್ಲಿ ಏನಾಗ್ತೇವಪ್ಪ ಅಂತಂದರೆ ಜಯವನ್ನು ಹೊಂದ್ತೇವೆ. ಅಂತಹ ಒಂದು ಭರವಸೆಯನ್ನು ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಕಾಣಬಹುದಾಗಿದೆ. ಖಂಡಿತವಾಗ್ಲೂ ಅಂಥ ಲೋಕವನ್ನು ಜಯಿಸಿರ್ತಕ್ಕಂಥ ದೇವರನ್ನ ಆರಾಧನೆ ಮಾಡ್ತಕ್ಕಂಥವ್ರು ಆತನನ್ನು ಆತ್ಕೊಂಡ್ರೆ ನಾವು ಕೂಡ ಜಯಿಸ್ಬೋದು. ಎಲ್ಲೋ ಒಂದು ಕಡೆ ಅಪನಂಬಿಕೆಯೇ ನಮಗೆ ಒಂದು ದೊಡ್ಡ ವೈರಿಯಾಗಿದೆ. ದೇವರು ನಿಮ್ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ.